ಹಾಯ್ ಹಲೋ ನಮಸ್ಕಾರ. ಇದು ವಿಜಯ ಕರ್ನಾಟಕ ಅವರ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತು ನಾವು ವಿಜಯಪುರದಲ್ಲಿದ್ದೀವಿ. ಡಾಕ್ಟರ್ ಬಿದ್ರಿ ಅಶ್ವಿನಿ ಹಾಸ್ಪಿಟಲ್ನ ಫೌಂಡರ್ ಆದಂಥ ಡಾಕ್ಟರ್ LH ಬಿದ್ರಿ ಅವ್ರನ್ನ ಇವತ್ತು ನಾವು ಮಾತಾಡ್ಸೋಣ. ಈ ಆಸ್ಪತ್ರೆ ಎಷ್ಟು ವರ್ಷಗಳಿಂದ ಶುರುವಾಯಿತು ಹಾಗೂ ಇಲ್ಲಿ ಯಾವೆಲ್ಲ ಫೆಸಿಲಿಟಿಗಳಿದೆ, ಈ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಡಾಕ್ಟರ್ ಬಿದ್ರಿ ಅಶ್ವಿನಿ ಹಾಸ್ಪಿಟಲ್, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಡಾಕ್ಟರ್ LH ಬಿದ್ರಿ ಅವ್ರನ್ನ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಈ ಊರಿಗೆ 1979ನಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಮಕ್ಕಳ ತಜ್ಞನಾಗಿ ನಾನು ಸೇವೆ ಶುರು ಮಾಡಿದೆ. 4 ವರ್ಷ ಸಿವಿಲ್ ಹಾಸ್ಪಿಟಲ್ ಸರ್ವಿಸ್ ಮಾಡಿದಾಗ ಬಡ ಮಕ್ಕಳ ಮತ್ತು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿರುವಂಥ ಮಕ್ಕಳ ಉಪಚಾರವನ್ನು ನೀಡಿ ಅದರ ಅನುಭವವನ್ನು ಪಡೆದೆ. 84ರಲ್ಲಿ ಒಂದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ಶುರುವಾದಂಥ ಆಸ್ಪತ್ರೆ 87ರಲ್ಲಿ 25 ಹಾಸಿಗೆ ಆಸ್ಪತ್ರೆಯಾಗಿ ಮಾರ್ಕೆಟ್ದಲ್ಲಿ ಕಟ್ಟಿದೆ. ತದನಂತರ 1995ರಲ್ಲಿ 50 ಹಾಸಿಗೆಗಳ ಮಕ್ಕಳ ಆಸ್ಪತ್ರೆಯಲ್ಲಿ ಇಲ್ಲಿ BLD ರೋಡ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಹಂತ ಹಂತವಾಗಿ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ನಮ್ಮ ಉದ್ದೇಶ ಏನಂದರೆ, ಯಾವ ಮಕ್ಕಳು ಸೋಲಾಪುರ ಮಿರಜು ಬೇರೆಯವ್ರಿಗೆ ಹೋಗಬಾರ್ದು, ಅತ್ಯಂತ ಉತ್ಕಟ ದರದ ಸೇವೆ ಒಂದೇ ಸೂರಿನಡಿಯಲ್ಲಿ ಜನರಿಗೆ ಕೈಗೆಟುವ ದರದಲ್ಲಿ ಸಿಗಬೇಕನ್ನುವಂಥ ಒಂದು ಉದ್ದೇಶ. ಆ ಮಕ್ಕಳ ಮುಖದಲ್ಲಿ ಮಂದಹಾಸ ಮರುಕಳಿಸಬೇಕನ್ನುವಂಥ ಉದ್ದೇಶದೊಂದಿಗೆ ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಹಂತ ಹಂತವಾಗಿದು 120 ಬೆಡ್ ಮಕ್ಕಳ ಆಸ್ಪತ್ರೆ ಮತ್ತು 80 ಬೆಡ್ಡದ ಉಳಿದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದೆ. ಈ ಆಸ್ಪತ್ರೆಯಲ್ಲಿ ಈಗ 18 ಹಾಸಿಗೆಗಳ ಲೆವೆಲ್ 3 ಇಂಟೆನ್ಸಿವ್ ಕೇರ್, 40 ಹಾಸಿಗೆಗಳ ಮಾಡ್ಯುಲಾರ್ NICU ಮತ್ತು ಪೀಡಿಯಾಟ್ರಿಕ್ ಸರ್ಜರಿ, ಮಕ್ಕಳ ಶಸ್ತ್ರಚಿಕಿತ್ಸೆ, ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ, ಇವುಗಳನ್ನು ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ಈಗ ಇದಕ್ಕೆ ಅಂತ 2004ರಲ್ಲಿ ಈ ಆಸ್ಪತ್ರೆಗೆ DNB ಅಂದರೆ DNB ಪೀಡಿಯಾಟ್ರಿಕ್ಸ್ MD ಪೀಡಿಯಾಟ್ರಿಕ್ಗೆ ಸಮಾನಾಂತರವಾದ ಸ್ನಾತಕೋತ್ತರ ಪದವಿ ಪ್ರಾರಂಭಿಸಲಾಯಿತು. ಅದು ಈ ಆಸ್ಪತ್ರೆಯ ಮುಖ್ಯ ಜೀವಾಳ. ಯಾಕಂದರೆ 24/7 ಸರ್ವಿಸ್ ಕೊಡಲಿಕ್ಕೆ ನಮಗೆ ಶಕ್ಯವಾಯಿತು. ಇನ್ನೂವರೆಗೆ 40 ಜನ DNB ಡಿಗ್ರಿ ಪಡೆದು ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಜನಗಳಲ್ಲಿ ಈ ಮಕ್ಕಳ ಆಸ್ಪತ್ರೆ ಮತ್ತು ಈ ತಾಯಿ ಮಕ್ಕಳ ಆಸ್ಪತ್ರೆ ಬಗ್ಗೆ ಏನು ಪ್ರತಿಕ್ರಿಯೆ ಇದೆ ಸರ್? ಇವಾಗ ನಾವು ಮೊದಲು ಇದು ಬರೀ ಮಕ್ಕಳ ಆಸ್ಪತ್ರೆಯಿಂದ ಪ್ರಾರಂಭ ಮಾಡಿದ್ದೀವಿ. ಇತ್ತಿತ್ತಲಾಗಿ ನಮಗೆ ತಾಯಿಯ ಹೆರಿಗೆ ಸೌಲಭ್ಯ ಮತ್ತು ಸೇರಿಸಿ ಕೂಡ ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿನ ಮಗುವಿನ ಕಾಳಜಿಯನ್ನು ಮಾಡಬಹುದು ಅಂತ ನಮಗೆ ಅನಿಸ್ತಾ ಇತ್ತು. ಯಾಕಂದರೆ ನಾವು ಇಲ್ಲಿ ಮಗುವನ್ನು ಡೆಲಿವರಿ ಆದ ಮಗುವನ್ನು ಇಲ್ಲಿ ಅಡ್ಮಿಟ್ ಮಾಡಿದಾಗ ತಾಯಿ ಒಂದು ಕಡೆ, ಮಗು ಒಂದು ಕಡೆ, ಮತ್ತು ಮಗುವಿನ ಜನ್ಮದ ತಕ್ಷಣ ನವಜಾತ ಶಿಶು ತಜ್ಞರ ನೋಡೋದ್ರಿಂದ ಮಗುವಿನ ಕಾಳಜಿ ಚೆನ್ನಾಗಿ ಆಗ್ತದೆ ಅನ್ನೋ ಕಾರಣದಿಂದ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಾಗಿ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 100ಕ್ಕೂ ಹೆಚ್ಚು ಸಿಜೇರಿಯನ್ ಹಾಗೂ ಇದಿದೆ. ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಜನರಿಗೆ ತುಂಬ ಸಂತೋಷವಾಗಿದೆ. ನಮಗೆ ಮಗುವಿನ ಕಾಳಜಿ ತಕ್ಷಣ ಸಿಗುತ್ತದೆ ಮತ್ತು ಇನಿಷಿಯಲ್ ಏನು ನವಜಾತ ಶಿಶುವಿನ ಕಾಳಜಿ ಇರ್ತದೆ ಅದು ಇಲ್ಲಿ ಉಚಿತವಾಗಿ ಸಿಗ್ತದೆ ಅಂತ ತಿಳಿದು ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ. ಸರ್, ಈಗ ನವಜಾತ ಶಿಶುವಿಗೆ ಅದರ ಆರೋಗ್ಯಕ್ಕೆ ತಾಯಿಯ ಹಾಲಿನ ಬಗ್ಗೆ ಎಷ್ಟು ಮಹತ್ವ ಅಂತ? ತಾಯಿ ಹಾಲು ಅತ್ಯಂತ ಮಹತ್ವ ಮತ್ತು ತಾಯಿ ಮಗು ಜನಿಸಿದ 1 ಗಂಟೆ ಒಳಗಾಗಿ ಹಾಲು ಕುಡಿಸಬೇಕು. ಈ ಸಿಜೇರಿಯನ್ ಆದಾಗ ಮತ್ತು ಕಾರಣಾಂತರಗಳಿಂದ ನಾವು 1 ಗಂಟೆ 2 ಗಂಟೆ ಆದಮೇಲೆ ಹಾಲು ಕುಡಿಸಿದರೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ. ಮಗು ಜನಿಸಿ 1 ತಿಂಗಳ ಒಳಗಾಗಿ ತಾಯಿಯಲ್ಲಿ ಒಂದು ಉದ್ದೀಪನ ಥರದ ಒಂದು ದ್ರವ ಸಂಚಯನ ಆಗಿ ಮಗು ಮೊದಲು ಒಂದು ಗಂಟೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ನಾವು ಗೋಲ್ಡನ್ ಪೀರಿಯಡ್ ಅಂತೀವಿ. ಸೊ ಸಿಜೇರಿಯನ್ ಆದರೂ ಕೂಡ ನಾರ್ಮಲ್ ಆದರೂ ಕೂಡ ಮಗು ಜನಿಸಿ 1 ಗಂಟೆ ಒಳಗಾಗಿ ಮಗುವಿಗೆ ತಾಯಿ ಹಾಲನ್ನು ಕುಡಿಸಲೇಬೇಕು. ತಾಯಿ ಹಾಲು 5 ತಿಂಗಳವರೆಗೆ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಒಂದು ನೀರು ಕೂಡ ಮಗುವಿಗೆ ಕುಡಿಸಬಾರ್ದು. ತಾಯಿ ಹಾಲು ಕಡಿಮೆ ಅನಿಸಿದ ತಕ್ಷಣ ನಮ್ಮ ಜನ ಏನು ಮಾಡ್ತಾರೆ, ಏನು ಆಕಳ ಹಾಲು ಹಾಕಿದೆ, ಬೇರೆ ಹಾಲು ಹಾಕಿದೆ, ಬಾಟ್ಲ್ ಹಾಕಿದೆ, ನಿಪ್ಪಲ್ ಮಾಡಬಾರ್ದು. ತಾಯಿ ಹಾಲು ಕಡಿಮೆ ಆದ ತಕ್ಷಣ ಮಕ್ಕಳ ತಜ್ಞರಿಗೆ ಭೇಟಿಯಾಗಿ ತಾಯಿ ಹಾಲು ಯಾಕೆ ಕಡಿಮೆ ಇದೆ, ಏನು ತೊಂದರೆ ಅದು ನಮ್ಮ ಅದರಲ್ಲಿ ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಂಥ ಬ್ರೆಸ್ಟ್ ಫೀಡಿಂಗ್ ಸಿಸ್ಟರ್ಸ್ ಇದ್ದಾರೆ, ಅವರು ಚೆಕ್ ಮಾಡಿಬಿಟ್ಟು ತಾಯಿ ಹಾಲು ಸರಿಯಾಗಿ ಬರಂಗೆ ಮಾಡ್ತೀವಿ. ಮೇಲಿನ ಹಾಲು ಹಾಕೋದಾದರೂ ನಾವು ಯಾವತ್ತೂ ಮೇಲಿನ ಆಹಾರ
ಸ್ಪೂನಿಂದ ಮಾತ್ರ ಹಾಕಬೇಕು. ಬಾಟ್ಲ್ ನಿಪ್ಪಲಿಂದ ಎಂದೂ ಮಗುವಿಗೆ ಹಾಲು ಕುಡಿಸಬಾರ್ದು. ಅದಕ್ಕೆ ನಾವು ಶಿಶು ಸಂಹಾರಕ ಅಂತೀವಿ. 5 ತಿಂಗಳವರೆಗೆ ಡಾಕ್ಟರ್ದ ಸಲಹೆ ತಗೊಂಡು, ಅದು ಫಾರ್ಮುಲಾ ಮಿಲ್ಕ್ ಇರ್ಬೋದು ಅಥವಾ ಆಕಳ ಹಾಲು ಸರಿ ಡೈಲೆಷನ್ನಲ್ಲಿ ಕೊಡಬೇಕು. ಮಕ್ಕಳ ತಜ್ಞರ ಸಲಹೆ ಇರಲಾದೆ ಮಗುವಿಗೆ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು. ಸರ್, ಈಗ ತಾಯಿ ಹಾಲು ಕಡಿಮೆ ಆಗುತ್ತೆ, ಸೊ ಅಂಥ ಸಮಯದಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ ಸರ್? ಆವಾಗ ಮಕ್ಕಳ ತಜ್ಞರಿಗೆ ಭೇಟಿಯಾಗಿ ತಾಯಿಯಲ್ಲಿ ಎಷ್ಟು ಕಡಿಮೆ ನೋಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಪ್ರತಿ ಒಂದು ಕೆ ಜಿ ಅದಕ್ಕೆ 150 ml ಹಾಲು ಬೇಕಾಗತ್ತೆ. ಆ ಪ್ರಮಾಣದಲ್ಲಿ ಅದನ್ನು ಲೆಕ್ಕ ಮಾಡಿ ಮಗುವಿಗೆ ಎಷ್ಟು ಪ್ರಮಾಣ 3 ತಾಸಿಗೊಮ್ಮೆ ಹಾಲು ಹೇಗೆ ಕುಡಿಸ್ಬೇಕಂದು ಮಕ್ಕಳ ತಜ್ಞರಿಂದ ಸಲಹೆ ಪಡ್ಕೊ. ಈಗ ತಾಯಿಯ ಆಹಾರ ಹೇಗಿರಬೇಕು? ಜನರಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ. ಆಪರೇಷನ್ ಆದ ತಕ್ಷಣ ರೈಸ್ ಉಣ್ಬೇಡ ಅಂತ, ಅನ್ನ ಉಣ್ಬೇಡ ಅಂತ ಹೇಳ್ತಾರೆ. ಅದು ಕೀವು ಆಗತ್ತಂತೆ, ಏನೂ ಬೇಕಾಗಿಲ್ಲ. ತಾಯಿ ಸಿದ್ಧನಾದರೂ ಕೂಡ ತಾಯಿಗೆ ಯಾವ ಥರದ್ದು ಪತ್ತೆ ಮಾಡಿಸ್ಬಾರ್ದು. ಯಾವುದೇ ಆಹಾರ ಉಂಡರೂ ಮಗುವಿನ ಆಹಾರದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ತಾಯಿ ಚೆನ್ನಾಗಿ ತನಗೆ ಊಟ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು. ನೀರು ಜಾಸ್ತಿ ಕುಡಿಬೇಡ, ಗ್ಯಾಸ್ ಆಗುತ್ತಂತ ಒಂದು ತಪ್ಪು ಕಲ್ಪನೆ ಇದೆ. ತಾಯಿ ಚೆನ್ನಾಗಿ ತನಗೆ ಸೇರಿದನ್ನು ಚೆನ್ನಾಗಿ ಊಟ ಮಾಡಬೇಕು, 2 ಗ್ಲಾಸ್ ಹಾಲು ಕುಡಿಬೇಕು, ಸಾಕಷ್ಟು ನೀರು ಕುಡಿಬೇಕು. ಸರ್, ಇತ್ತೀಚಿನ ಪೇರೆಂಟ್ಸ್ಗಳಿಗೆ ಮಗುನ ಹೇಗೆ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಅರಿವಿರಲ್ಲ. ಸೊ ಫಸ್ಟ್ 3 ವರ್ಷ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಪೇರೆಂಟ್ಸ್ಗೆ? ಫಸ್ಟು 3 ವರ್ಷಕ್ಕಿಂತ ಮೊದಲು ನಾವು ಪೂರಕ ಆಹಾರ ಬಗ್ಗೆ ಬರೋಣ. 5 ತಿಂಗಳವರೆಗೆ ತಾಯಿ ಹಾಲು, 5 ತಿಂಗಳ ನಂತರ ನಾವು ಮನೆಯಲ್ಲೇ ಮಾಡಿದಂಥ ಅಕ್ಕಿ ಗಂಜಿ ಹಾಕಿ ಪೇಸ್ಟ್ ಥರ ಮಾಡಿ ತಿನ್ನಿಸ್ಬೇಕು. 6 ತಿಂಗಳಾದ ನಂತರ ಮಗುಗೆ ಶಿರಾ, ಉಪ್ಪಿಟ್ಟು, ಮೆತ್ತಗಿನ ಅನ್ನ, ಬೇಳೆ, ಈಗಂದರೆ ಉಪ್ಪು ಮತ್ತು ಸಕ್ಕರೆ ಎರಡೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಮೊದಲು ನಾವು ಯಾವ ಥರ ಆ ಥರ ಕೊಡ್ತಿದ್ದೀವಿ, ಬಟ್ ರೀಸೆಂಟಾಗಿ ಉಪ್ಪು ಮತ್ತು ಸಕ್ಕರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ನಮ್ಮ ಉದ್ದೇಶ ಏನು? 1 ವರ್ಷ ಮಗು ತಾಯಿ ಏನು ಊಟ ಅದರ ಅರ್ಧದಷ್ಟು ಊಟ ಮಾಡಬೇಕು. ಮಗು ನಮ್ಮ ಜೊತೆ ತಿಂಡಿ ತಿನ್ನಬೇಕು, ನಮ್ಮ ಜೊತೆ ಊಟ ಮಾಡಬೇಕು. ಬೈ ದ ಎಂಡ್ ಆಫ್ 1 ಇಯರ್, 1 ವರ್ಷ ಆಗೋದ್ರಾಗೆ ಮಗುವಿನ ಊಟದಲ್ಲಿ 80% ಊಟ ಆಗಬೇಕು, 20% ಮಾತ್ರ ಹಾಲಾಗಬೇಕು. ಏಕೆ? ಹಾಲಿನಲ್ಲಿ ಕಬ್ಬಿಣ ಇರಲ್ಲ. ಸೊ ಅದಕ್ಕೆ ಈಗ ಇವನ್ನು ನಮ್ಮ ತಾಯಿ ಕಾರ್ಡ್ನಲ್ಲಿ 6 ತಿಂಗಳಾದ ನಂತರ ಕಬ್ಬಿಣ ಹಣ್ಣಿಯನ್ನು ಕೊಡಬೇಕಂತೂ ನಾವು ಸೂಚಿಸ್ತಾ ಇದ್ದೀವಿ. ಸೊ ಕಬ್ಬಿಣ ಬಹಳ ಮಹತ್ವದ್ದು. ಮಕ್ಕಳಲ್ಲಿ ಈ ಥರ ಮಾಡದಿದ್ದರೆ 1 ವರ್ಷ ಮಗು ಚೆನ್ನಾಗಿ ಊಟ ಮಾಡಲಿಲ್ಲ, ಬರೀ ಹಾಲು ಕುಡಿತಂದ್ರೆ ಕಬ್ಬಿಣ ಅಂಶ ಕಡಿಮೆಯಾಗಿ ರಕ್ತಹೀನತೆ ಉಂಟಾಗತ್ತೆ, ಅಶಕ್ತಪನ, ಕಿರಿಕಿರಿ, ಹಠ, ಸಿಟ್ಟಿಗೆ ಬರೋದು, ಇವತ್ತಿ ಮಣ್ಣು ತಿನ್ನಂಥ ಪ್ರಯತ್ನ ಮಾಡೋದು ಎಲ್ಲ ಆಗುತ್ತೆ. ಬೆಳವಣಿಗೆ ಕುಂಠಿತ ಆಗುತ್ತೆ. ಭಾಳಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ಬರುವುದು ಈ ರಕ್ತಹೀನತೆಯಿಂದ ಮತ್ತು ಕಬ್ಬಿಣ ಕೊರತೆಯಿಂದ. ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮೆಲ್ಲರ ಆಹಾರ ಪದ್ಧತಿ ತುಂಬಾ ಚೇಂಜ್ ಆಗೋಗಿದೆ. ಏನು ತಿನ್ನಬೇಕು, ಏನು ತಿಂದರೂ ಕೂಡ ಅದರಲ್ಲಿ ಯಾವುದರಲ್ಲೂ ಕೂಡ ಸ್ವಾದಿಷ್ಟತೆ ಇಲ್ಲೋ ಏನೋ ಅನ್ನೋ ರೀತಿಗೆ ಆಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ಈ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಆಹಾರ ಪದ್ಧತಿ ಹೇಗಿರಬೇಕು? ಫಸ್ಟ್ ಆಫ್ ಆಲ್ ನಾವು ಏನು ಹೇಳ್ತೀವಿ ಅಂದರೆ, ಮಗುವಿಗೆ ಮನೆಯಲ್ಲಿ ಆಹಾರ ಮಾತ್ರ ಕೊಡಬೇಕು. ಮಗುವಿಗೆ ಏನಾಗ್ತಾಯಿದೆ, ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡವರು ಟೀ ಕುಡಿಯೋ ಮುಂದೆ ಚಹಾ ಕೊಡೋದು, ಚಹಾ ಕೂಡ ಬಿಸ್ಕಿಟ್ ಕೊಡೋದು, ಬ್ರೆಡ್ ಕೊಡೋದು, ಇನ್ನೆಂದೂ ಮಾಡಬಾರ್ದು. ಮಗುವಿಗೆ ನಾವು 1 ವರ್ಷದಿಂದನೇ ಬೆಳಗ್ಗೆ ಬೇಗ ಎದ್ದ ತಕ್ಷಣ 7-8 ಗಂಟೆಗೆ ಮಗುವಿಗೆ ಒಂದು ತಿಂಡಿ ತಿನ್ನುವಂಥ ಅಭ್ಯಾಸ ಮಾಡಿಸ್ಬೇಕು. ಇದು ಮುಂದೆ ಭಾಳ ಸಹಾಯ ಆಗ್ತದೆ. ಯಾಕಂದರೆ ಭಾಳಷ್ಟು ಸ್ಕೂಲ್ಗಳು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು ಮಗುಗೆ 7 ಗಂಟೆಗೆ ನಾವು ತಿಂಡಿ ತಿನ್ನುವಂಥ ಅಭ್ಯಾಸ ಮಾಡಲಿಲ್ಲ ಅಂದರೆ ಆ ಬಸ್ ಬರ್ತಂತ ತಿಳ್ಕೊಂಡು ತಾಯಿ ಒತ್ತಾಯ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಮೊದಲಿಗೆ ಮಕ್ಕಳಿಗೆ 1 ವರ್ಷ ನಂತರ 2 ವರ್ಷ ನಂತರ ಮಕ್ಕಳಿಗೆ 7-7:30 ತಿಂಡಿ ಮಾಡೋ ಅಭ್ಯಾಸ ಮಾಡಬೇಕು. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂದರೆ 3 ವರ್ಷ ಒಳಗಾಗಿ ಮಗು ತನ್ನ ಕೈಯಿಂದ ತಾನು ಊಟ ಮಾಡೋದನ್ನು ಕಲಿಸ್ಬೇಕು. ಆ್ಯಕ್ಚುಲಿ ಯಾವ ಮಗು ತನ್ನ ಕೈಯಿಂದ ಊಟ ಮಾಡಲ್ಲ, ಯಾವ ಮಗು ಟಾಯ್ಲೆಟ್ ಟ್ರೈನಿಂಗ್ ಆಗಿರೋಂಗಿಲ್ಲ, ಅದನ್ನು ಸ್ಕೂಲಿಗೆ ಹಚ್ಕೊಡ್ಬಾರ್ದು ಅಂತ ಐತಿ. ನಾವು ಮಗುವಿಗೆ ಊಟ ಮಾಡೋಕ್ಕೆ ಕಲಿಸಿರಂಗಿಲ್ಲ, ಸ್ಕೂಲಿಗೆ ಹಾಕ್ತೀವಿ. ಸ್ಕೂಲ್ ಬಸ್ ಬರ್ತಂತ ತಿಳ್ಕೊಂಡು ತಾಯಿ ಫೋರ್ಸ್ ಮಾಡ್ತಾಳೆ. ಸೊ ಊಟದ ಬಗ್ಗೆ ಮಕ್ಕಳು ತನ್ನ ಕೈಯಿಂದ ಮಗು ನಮ್ಮ ಮನೆಗೆ ಊಟ ಮಾಡಿದಾಗ ಯಾವ ಕಾಯಿಲೆ ಬರೋದು, ಏನು ತೊಂದರೆನೂ ಆಗಲ್ಲ. ಸರ್, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಊಟ ಮಾಡಬೇಕು ಅಂದರೆ ಅದ್ರ ಮುಂದೆ ಒಂದು ಮೊಬೈಲ್ ಇಡಬೇಕು ಅಥವಾ ಟಿ ವಿ ಹಾಕ್ಕೊಡ್ಬೇಕು. ಇದು ಎಷ್ಟರ ಮಟ್ಟಿಗೆ ಇವತ್ತು ತೊಂದರೆ ಆಗ್ತಾಯಿದೆ ಡಾಕ್ಟರ್? ಅದು ಭಾಳ ತೊಂದರೆ ಆಗ್ತಾಯಿದೆ. ಯಾಕಂದರೆ ಮೊಬೈಲ್ ಕೊಟ್ಟು ಊಟ ಮಾಡಿಸೋದು, ಟಿ ವಿ ತೋರಿಸಿ ಊಟ ಮಾಡೋದು ತುಂಬ ತಪ್ಪು. ತನ್ನ ಕೈಯಿಂದ ತಾವು ಊಟವನ್ನು ಆನಂದಿಸಬೇಕು, ಅದೇ ನಾವು ತಪ್ಪು ಮಾಡ್ತಾಯಿದ್ವಿ. ತನ್ನ ಕೈಯಿಂದ ತಾವು ಊಟ ಮಾಡಬೇಕು. ಮೊಬೈಲ್ ಕೊಟ್ಟು ಊಟ ಮಾಡಿಸೋದು, ಆಮೇಲೆ ಟಿ ವಿ ತೋರಿಸಿ ಊಟ ಮಾಡಿಸೋದು ತುಂಬ ತಪ್ಪು. ಯಾಕಂದರೆ ಈಗ ಮೊಬೈಲು 1-2 ವರ್ಷಗಳಿಗಂತೂ ಮೊಬೈಲ್ ಕೊಡಲೇಬಾರ್ದು. ಆ್ಯಕ್ಚುಲಿ ಶಿಕ್ಷಾರ್ಹ ಅಪರಾಧ ಆಗ್ತದೆ 2 ವರ್ಷದೊಳಗೆ ಮೊಬೈಲ್ ಕೊಟ್ಟರು. ಆ ಥರ 3 ವರ್ಷ ಆದಮೇಲೆ ಕೂಡ ಏನೋ ಒಂದು ಆಟದ್ದು
ಅಥವಾ ಏನೊಂದು ಕಲಿಕೆಗೋಸ್ಕರ 5-10-15 ಮಿನಿಟ್ ಕೊಡ್ಬೋದು. ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಸ್ಕ್ರೀನ್ ಟೈಮ್ ಮೊಬೈಲ್ ಇರ್ಬೋದು, ಮಕ್ಕಳಲ್ಲಿ ಸಿಟ್ಟು ಜಾಸ್ತಿ ಆಗುತ್ತೆ, ಅಗ್ರೆಸಿವ್ ಬಿಹೇವಿಯರ್ ಬರುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಅದೇ ಸಮಸ್ಯೆಯಾಗಿ ನಮ್ಮ ಕಡೆ ಬರ್ತಾರೆ. ಸರ್, ಈಗಿನ ಈ ಶಾಲಾ ಪಠ್ಯಕ್ರಮಗಳಾಗಿರ್ಬೋದು, ಈ ಎಷ್ಟೊಂದು ಮಕ್ಕಳ ಮಾನಸಿಕ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರ? ಏನಾಗ್ತಾ ಇದೆ ಅಂದರೆ, ಮಕ್ಕಳಲ್ಲಿ ಈಗ ಸಬ್ಜೆಕ್ಟು ಕೂಡ ನಾನು ತುಂಬ ಹೆವಿ ಆಗಿದೆ. ಈಗ 3rd ಸ್ಟ್ಯಾಂಡರ್ಡ್ಗೆ ಎನ್ವೈರನ್ಮೆಂಟಲ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಕನ್ನಡ 5 ಸಬ್ಜೆಕ್ಟ್ ಬರುತ್ತೆ. ಸೊ ಮಕ್ಕಳಿಗೆ ಮುಂದೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಸ್ಟೇಟ್ ಸಿಲೆಬಸ್ ಕೂಡ CBSE ಈಕ್ವಲ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ, ಈ ನಾರ್ತ್ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನ ಮುರಾರ್ಜಿ, ನವೋದಯ, ಸೈನ್ಸ್ ಸ್ಕೂಲ್ಗೆ ಹಾಕ್ಬೇಕಂತ ಈ ಕೋಚಿಂಗ್ ಸೆಂಟ್ರಲ್ಲಿ ಹಾಕ್ತಾರೆ. ಕೋಚಿಂಗ್ ಸೆಂಟರ್ನಲ್ಲಿ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆವರೆಗೆ ಮಕ್ಕಳಿಗೆ ಓದಿಸ್ತಾರೆ. ಪ್ರತಿ ಸಂಡೇ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ನಲ್ಲಿ ಮಾರ್ಕ್ಸ್ ಕಡಿಮೆ ತೊಗೊಂಡ್ರೆ ಹಿಂದಿನ ಕ್ಲಾಸು, ಚೆನ್ನಾಗಿ ತೊಗೊಂಡ್ರೆ ಮುಂದಿನ ಕ್ಲಾಸು, ಆ ಥರ ಮಾಡಿ ಮಕ್ಕಳು ಕಾನ್ಸ್ಟೆಂಟ್ಲಿ ಪ್ರೆಷರ್ ಬರುತ್ತೆ. ಇದೇ ಥರನಾದ ಪ್ರೆಷರು ಮತ್ತು ಅಕಾಡೆಮಿಕ್ ಪ್ರೆಷರ್ದಿಂದ ಏನಾಗ್ತಾಯಿದೆ, ಮಕ್ಕಳಿಗೆ ಈ ಥರದ ಒತ್ತಡ ತಡ್ಕೊಳ್ಳುವಂಥ ಒಂದು ಶಕ್ತಿನೇ ಹೋಗಿಬಿಟ್ಟಿದೆ. ನನಗೆ ದಿನಾಲೂ ಸುಮಾರು 5-6 ಮಕ್ಕಳು ಇದೇ ಸಮಸ್ಯೆಯಿಂದ ಬಳಲ್ತವೆ. ಏನಾಗುತ್ತೆ, ಮಕ್ಕಳಿಗೆ ಭಾಳ ಥರದ ಒತ್ತಡ ಬಿತ್ತಂದರೆ, ಅದು ಅಭ್ಯಾಸ ಒತ್ತಡ ಇರ್ಬೋದು, ಮನೆ ವಾತಾವರಣ ಇರ್ಬೋದು, ಸ್ಕೂಲ್ ವಾತಾವರಣ ಇರ್ಬೋದು, ಆ ಮನಸ್ಸಿಗಾದ ಒತ್ತಡ ದೈಹಿಕ ರೂಪದಾಗ ಹೊರಗೆ ಬರ್ತದೆ. ನಾವು ಅದಕ್ಕೆ ಸೈಕೋಸೊಮೆಟಿಕ್ ಪ್ರಾಬ್ಲಮ್ ಅಂತಾರೆ. ನನ್ನ ಕಡೆ ಮಕ್ಕಳು ಬರ್ತಾರೆ, 2 ತಿಂಗಳು ಆತ್ರಿ ವಾಂತಿ ಆಗ್ಲಕತ್ತೈತಿ, ಆರಾಮ ಆಗೋಲ್ರಿ, 2 ತಿಂಗಳು ಆತ್ರಿ ತಲೆ ನುಸ್ತೈತಿ ರೀ, 3 ತಿಂಗಳು ಆತ್ರಿ ಹೊಟ್ಟೆ ನುಸ್ತೈತಿ. ಎಷ್ಟೋ ಜನ 3-4 ಜನ ಫೈಲ್ ಹಿಡ್ಕೊಂಡ್ಬರ್ತಾರೆ. ಸೊ ಆಗ ನಾವು ಏನು ಮಾಡ್ತೀವಿ, ನೋಡಿದ ತಕ್ಷಣ ಗುರುತಾಗ್ತದೆ. ನಮ್ಮಲ್ಲಿ ಒಬ್ಬರು ಸ್ಪೆಷಲ್ ಎಜುಕೇಟರ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅದಾರ. ಅವರು ಆ ಮಗುವಿನ ಪಾಲಕರನ್ನ ಅರ್ಧ ಗಂಟೆವರೆಗೆ ಮಾತಾಡಿಬಿಟ್ಟು ಆ ಒತ್ತಡ ಸಮಸ್ಯೆಗಳನ್ನು ಅವರು ಹೇಳಿ ಅವರಿಗೆ ಥೆರಪಿ ಕೊಡ್ತಾರೆ. ಬಿಹೇವಿಯರಲ್ ಥೆರಪಿ ಅಂತೀವಿ ಅದಕ್ಕೆ ಪೂರಕವಾಗಿ ನಾವು ಕೆಲವೊಂದು ಔಷಧಿ ಕೊಡ್ತೀವಿ. ಬಟ್ 70-80% ನಾವೇನು ಬಿಹೇವಿಯರಲ್ ಥೆರಪಿ ಅಂತೀವಿ ಅದೇ ಇಂಪಾರ್ಟೆಂಟ್. ಸಾಕಷ್ಟು ಪ್ರಶಸ್ತಿಗಳು ತಮಗೆ ಲಭಿಸಿದೆ ಆಲ್ರೆಡಿ. ಈ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಮಗೆ ಯಾವಾಗ ಬಂತು ಡಾಕ್ಟರ್? ಕರ್ನಾಟಕ ರಾಜ್ಯ ಪ್ರಶಸ್ತಿ ನನಗೆ ಹೋದ ವರ್ಷ ಬಂತು. ಉತ್ತರ ಕರ್ನಾಟಕ ಚಾಲುಕ್ಯ ಪ್ರಶಸ್ತಿ ಸುಮಾರು 10 ವರ್ಷಗಳ ಹಿಂದೆ ಬಂದಿದೆ. ಮತ್ತು ಬೆಸ್ಟ್ ಟೀಚರ್ಸ್ ಅವಾರ್ಡ್ ಅಂತೆ ಇದು DNB, ನಮ್ಮದೇನು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್, ಆ ಬೋರ್ಡ್ನವ್ರು ಕೊಟ್ಟಿದ್ರು. ಮಕ್ಕಳ ಸಂಪೂರ್ಣ ಅಭಿವೃದ್ಧಿ ಬಗ್ಗೆ ಈ ಪಾಲಕರು ಎಷ್ಟು ಗಮನ ಹರಿಸಬೇಕು? ಮೊದಲನೇದಾಗಿ ಮಕ್ಕಳಿಗೆ ಮನೆಯೊಳಗಿಂದ ಆಹಾರದ ರೂಢ ಮಾಡಬೇಕು. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಮಕ್ಕಳು ಯಾಕೆ ಈಗ ಪಿಜ್ಜಾ, ಗೋಬಿ ಮಂಚೂರಿ ತಿನ್ನೋದು, ನಾವು ಯಾಕೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಗಿನ ತಿಂಡಿಗಳನ್ನು ನಾವು ರೂಢ ಮಾಡಬಾರ್ದು? ಚಕ್ಲಿ ಇರ್ಬೋದು, ನಮ್ಮದೇ ಒಂದು ದೋಸೆ ಇರ್ಬೋದು, ಒಂದು ಮನೆ ತಿಂಡಿ, ಒಂದು ನಮ್ಮ ಕಡೆ ಚೂಡ ಅಂತ ಮಾಡ್ತೀವಿ, ಅದು ಇರ್ಬೋದು. ನಾವು ಎಲ್ಲೋ ತಪ್ತಾ ಇದ್ದೀವಿ. ನಾವು ನಮ್ಮ ಮಕ್ಕಳಿಗೆ ನಮ್ಮ ತಿಂಡಿ ಅಭ್ಯಾಸ ಮಾಡಲಾರ್ದಕ್ಕೆ ಮಕ್ಕಳು ಪಿಜ್ಜಾ, ಬರ್ಗರು ಆ ಕಡೆ ಲಕ್ಷ ಕೊಡ್ತಾರೆ. ಈಗ ನೋಡಿರಿ, ನಾನಿರ್ಬೋದು, ನನಗಿಂತ 20-30 ವರ್ಷ ಚಿಕ್ಕವ್ರು ಇರ್ಬೋದು, ಅವ್ರಿಗೆ ಯಾರಿಗೂ ಪಿಜ್ಜಾ ತಿನ್ಬೇಕು ಅನಿಸಲ್ಲ, ಅವ್ರಿಗೆ ಮನೆಗಿನ ತಿಂಡಿ ತಿನ್ಬೇಕು ಅನ್ನಿಸ್ತದೆ. ಸೊ ನಾವು ನಮ್ಮ ಮಕ್ಕಳಿಗೆ ಮನೆಗಿನ ತಿಂಡಿ ರೂಢ ಮಾಡಬೇಕು. ಜಂಕ್ ಫುಡ್ ಎಂದು ಯಾವಾಗಲೂ ಕೊಡಲೇಬಾರ್ದು. ಮತ್ತು ಮಕ್ಕಳಿಗೆ ಯಾವಾಗಲೂ ಒಂದು ಪ್ರೋತ್ಸಾಹ, ರಿವಾರ್ಡ್ ಪಾಲಿಸಿ ಅಂತೀವಿ ನಾವು. ಅಂದರೆ ನೀನು ಚೆನ್ನಾಗಿ ಓದು, ನಿನಗೆ ಒಂದು ಪಾಯಿಂಟ್ ಶೀಟು, ನೀನು ಚೆನ್ನಾಗಿ 3 ಊಟ ಮಾಡಿದ್ಯಾ, ನೀನು ಚೆನ್ನಾಗಿ ಅಭ್ಯಾಸ ಮಾಡಿದ್ಯಾ 10 ಪಾಯಿಂಟು. ಸೊ 100 ಪಾಯಿಂಟ್ ಆದರೆ ನೀನು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ನಿನಗೆ ಹೊಸ ಬಟ್ಟೆ ಕೊಡಿಸ್ತೀವಿ. ಆ ಥರ ಒಂದು ನಾವೇನಂತೀವಿ ಅವಾರ್ಡ್ ಪಾಲಿಸಿ ಅಂತೀವಿ. ಅದನ್ನು ಡೆವಲಪ್ ಮಾಡಬೇಕು ನಾವು. ಆ ಥರ ಆ ಮಕ್ಕಳ ಬ್ಲ್ಯಾಕ್ ಮೇಲ್ ಪಾಲಿಸಿಗೆ ನಾವು ಈಲ್ಡ್ ಆಗಬಾರ್ದು ಮತ್ತು ಭಾಳ ಮಕ್ಕಳಿಗೆ ಮೇಲೆ ಪ್ರೆಷರ್ ಆಗಬಾರ್ದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ಆಟನ ಆಡೋದು ನೋಡ್ತಾ ಇಲ್ಲ ನಾವು. ಸೊ ಮಕ್ಕಳಿಗೆ ಆಟ ಆಡಿಸ್ಬೇಕು. ಮನೆ ಅಂಗಳದಲ್ಲಿ ಪಾಲಕರು ಅವ್ರು ಆಟ ಆಡಬೇಕು. ಆಟ ಆಡೋದು ದೈಹಿಕ ಸಮೃದ್ಧಿಯನ್ನು ಹೆಚ್ಚು ಮಾಡ್ತದೆ. ಅದೇ ಅಲ್ಲ, ಸ್ಪೋರ್ಟ್ಸ್ ಏನು ಮಾಡ್ತದೆ, ಸೋಲನ್ನು ಒಪ್ಕೊಳ್ಳೋಕೆ ಕಲ್ತದೆ. ನಮ್ಮ ಹೆಸರಾಂತ ಶಿಕ್ಷಣ ತಜ್ಞ ಕರಜಿಗರು ಹೇಳ್ತಾ ಇದ್ರು, ನಾವು ಎಲ್ಲೋ ತಪ್ತಾ ಇದ್ದೀವಿ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗಾಗಲಿ ಬೆಳೆದ ಮಕ್ಕಳಿಗಾಗಲಿ ನಾವೆಲ್ಲ ಕಲಿಸ್ತೀವಿ, ಆದರೆ ಫೇಲ್ಯೂರ್ ಎಕ್ಸೆಪ್ಟ್ ಮಾಡೋಕ್ಕೆ ನಾವು ಕಲಿಸಲ್ಲ, ಕರೇಜ್ ಕಲಿಸಲ್ಲ. ತುಂಬ ಸುಂದರವಾಗಿ ಹೇಳಿದೆ. ಲಾಸ್ಟ್ ಇಯರ್ ನಾನು ತುಂಬ ಕಷ್ಟಪಟ್ಟು ಅವ್ರನ್ನ ಕರೆಸಿದ್ದೆ. ಯಾಕೆ ಸೋಲನ್ನು ಒಪ್ಕೊಳ್ಳೋದಂದು ಅದು ಸ್ಪೋರ್ಟ್ಸೇ ಕಲಿಸೋದು ಮತ್ತು ಪಾಲಕರನ್ನು ಕಲಿಸ್ಬೇಕು. ಏನಾಯಿತು, ಮಾರ್ಕ್ಸ್ ಕಡಿಮೆ ಇದ್ರೆ ಏನಾಯಿತು, ನೆಕ್ಸ್ಟ್ ಟೈಮ್ ಬಂದ್ರಾಯ್ತು. ಆ ಥರ ಒಂದು ಪ್ರೋತ್ಸಾಹ ಕೊಡಬೇಕು. ನಾವು ಅದನ್ನು ಕಲಿಸ್ಬೇಕು. ಮಕ್ಕಳಿಗೆ ಧೈರ್ಯ ಕೊಡಬೇಕು. ಜೀವನದಲ್ಲಿ ಏನೇ ಬರಲಿ ಎದುರಿಸುವಂಥ
ಶಕ್ತಿ ಕೊಡಬೇಕು. ನಿನ್ನ ಕಡೆಯಿಂದ ಎಷ್ಟಾಗ್ತದಷ್ಟು ಓದು. ಮಕ್ಕಳ ಮೇಲೆ ಪ್ರೆಷರ್ ಆಗಬಾರ್ದು. ನೀವು 90 ತಗೋ, 98 ತಗೋ, ನೀವು ಟಾಪರ್ ಆಗಿ. ಈವನ್ ಫಿಯರ್ ಆಫ್ ಫೇಲ್ಯೂರ್ ಇದು ವೆರಿ ಇಂಟ್ರೆಸ್ಟಿಂಗ್. ನನ್ನ ಮಗ ಟಾಪ್ ಅದಾನ್ರಿ, ನಾನು ಹೇಳ್ತೀನಿ ಅನ್ಬೇಡ. ಅವ್ನಿಗೇನಾಗುತ್ತೆ, ನನ್ನ ಮನ್ಯಾಗ ನಾನು ಟಾಪರ್ ಅಂತಾರ, ನಾ ಈ ಸಲ ಟಾಪರ್ ಆಗ್ತಿದ್ರೆ ಹೆಂಗೆ, ದಟ್ಸ್ ಕಾಲ್ಡ್ ಆಫ್ ಫಿಯರ್ ಆಫ್ ಫೇಲ್ಯೂರ್. ಡೋಂಟ್ ಡೂ ದ್ಯಾಟ್. ಚೆನ್ನಾಗಿ ಮಾಡಿದೀಯಪ್ಪ, ಇಷ್ಟೇ ಮಾಡು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಇದನ್ನು ಕಡಿಮೆ ಬಂದರೂ ಪರವಾಗಿಲ್ಲ, ನೀನು ಪ್ರಯತ್ನ ಮಾಡು. ಸೊ ಇದು ಫಿಯರ್ ಆಫ್ ಫೇಲ್ಯೂರ್. ಸಾಕಷ್ಟು ಜನ ನೋಡಿದ್ದೀನಿ ನಾನು, ಭಾಳ ಸಾಕಷ್ಟು ಉದಾಹರಣೆಗಳಿದೆ. ಫಿಯರ್ ಆಫ್ ಫೇಲ್ಯೂರ್ ತುಂಬ ಒಳ್ಳೆಯ ಪ್ರತಿಭಾವಂತ, ಬಟ್ ಫಿಯರ್ ಆಫ್ ಫೇಲ್ಯೂರ್ ಆಗಿ ದೇ ರಿಯಲಿ ಫೇಲ್ ಇನ್ ಲೈಫ್, ಫೇಲ್ ಇನ್ ಎಕ್ಸಾಮ್. ಕರೆಕ್ಟ್. ಅಂದರೆ ನಾವು ಬರೀ ಮಾರ್ಕ್ಸ್ ಹಿಂದೆ ಹೋಗಬಾರ್ದು. ಈ ಮೇನ್ ಅವ್ರಿಗೆ ಕಾಮನ್ ಸೆನ್ಸ್ನ ಕಲಿಸ್ಬೇಕಾಗಿದೆ. ಅದು ಕಾಮನ್ ಸೆನ್ಸ್ ಇವತ್ತು ಕಲಿಯೋಕೆ ಆಗ್ತಾ ಇಲ್ಲ. ಅದು ಆಗ್ತಾ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನಾನು ಒಂದು ಹೇಳೋದು ಮರೆತೆ, ನಾವು ಸಾಕಷ್ಟು ಮಕ್ಕಳಲ್ಲಿ ಆಕ್ಸಿಡೆಂಟ್ ನೋಡ್ತಾ ಇದ್ದೀವಿ. ಯಾರೂವರೆ ಟ್ಯಾಬ್ಲೆಟ್ ತಿಂದೆ, ನಾವು ತಿಂಗಳಿಗೆ ಒಂದು ಸಲ ಪಾಂಡ್ನಲ್ಲಿ ಬಿದ್ದು ಬರ್ತದೆ ಮಗು, ಬರ್ನ್ಸ್ ಆಗುತ್ತೆ. ನಾವು ಪಾಲಕರು ಹೇಳೋದಂದರೆ 3 ವರ್ಷದವರೆಗೆ ಮಕ್ಕಳು ತುಂಬ ಕಾಯಬೇಕು. ಹೌದು, 24/7 ಯಾರಾದರೂ ಮಕ್ಕಳ ಒಬ್ಬರನ್ನೇ ಬಿಡಲೇಬಾರ್ದು. ಇದು ಅತ್ಯಂತ ಫಲಕಾರಿ. ಎಷ್ಟು ಅಂದು ನಾವು ನೋಡ್ತೀವಿ, ಅಟ್ಲೀಸ್ಟ್ ವಾರಕ್ಕೆ ಒಂದು ಬರ್ನ್ ಆಗಿರೋ ಬಂದಿರ್ತದೆ, ಬೇರೆ ಮುಳುಗೆರೆ ಬಂದಿರ್ತದೆ, ಯಾರ ಗುಳಿಗೆಯರ ತಿಂದು ಬಂದಿರ್ತದೆ, ಅಥವಾ ಆಕ್ಸಿಡೆಂಟ್ ಆಗಿ ಬಂದಿರ್ತದೆ. ಸೊ ಪಾಲಕರ ಜವಾಬ್ದಾರಿ ಪ್ರಿವೆನ್ಷನ್ ಆಫ್ ಆಕ್ಸಿಡೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಬೆಂಗಳೂರಲ್ಲಿ ಆಸ್ಟ್ರಾದವರು ಅದೊಂದು ಅದು ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಆಕ್ಸಿಡೆಂಟ್ ಹೆಂಗೆ ಮಾಡ್ಬೇಕಂತ ಅದೊಂದು ರೂಪರೇಷೆ ಮಾಡ್ತಾ ಇದ್ದಾರೆ. ವೆರಿ ಗುಡ್ ವರ್ಕ್ ದೇ ಆರ್ ಡೂಯಿಂಗ್. ಡಾಕ್ಟರ್, ಇವಾಗ ಮಕ್ಕಳು ಇಮಿಡಿಯೇಟಾಗಿ ಮಾತಾಡ್ತಿಲ್ಲ, ಆಮೇಲೆ ಎಷ್ಟೋ ಜನ ಏನಂತಾರೆ, ಇಲ್ಲ ನೀನು ಚಿಕ್ಕವನಿರ್ಬೇಕಾದ್ರೆ ನಿಮ್ಮ ಅಪ್ಪನೂ ಮಾತಾಡಿರಲಿಲ್ಲ, ಅದಕ್ಕೆ ಇವನು ಮಾತಾಡ್ತಿಲ್ಲ. ಸೊ ಈ ರೀತಿಯಾಗಿ ಮೂಢನಂಬಿಕೆಗೆ ಹೋಗ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಯಾಕಂದರೆ ಇದಕ್ಕೋಸ್ಕರ ನಾನು ಒಂದು ಮಗು ಇತ್ತು, ನಾನು ಸೊಲಿನತೆ ಅಂತೀವಿ, ಆಟಿಸಮ್. ಸೊಲಿನತೆ ಅಂದರೆ ಏನು? ಮಗು ತಂದೆ ಇರ್ತದೆ, ಬೇರೆ ಜೊತೆ ಹೆಂಗೆ ಮಾತಾಡ್ಬೇಕು ಗೊತ್ತಾಗೋದಿಲ್ಲ, ಹೆಂಗೆ ಸಹ ಮಾಡಬೇಕು. ಮಗು ಹುಷಾರಿರ್ತದೆ, ಪ್ರಾಬ್ಲಮ್ ಇಲ್ಲ, ಬಟ್ ರಟ್ಟು ಬಾಯ್ಪಾಟ್ ಮಾಡೋಗಿತ್ತದು. ಅಂಥ ಒಂದು ಮಗು ನಾನು ಬೆಂಗಳೂರು ಕಳಿಸಿದೆ. ಅವರು ನಂದಿನಿ ಮೋಣ್ಕರ್ ಅಂತ ದೊಡ್ಡ ಹೆಸರು. ಅವ್ರು ಏನು ಬಿದ್ರಿ, ಒಂದು ವಾರ ನಿಮ್ಮ ಜನಕ್ಕೆ ಇರೋಕ್ಕಾಗಲ್ಲ, ನಿಮ್ಮಲ್ಲೇ ಸೆಂಟರ್ ಯಾಕೆ ಮಾಡಬಾರ್ದು ಅಂತೇಳಿ ಅವರು ಸಹಾಯ ಮಾಡಿದರು. ಸೊ ನನ್ನಲ್ಲಿ ಸುಮಾರು 8 ವರ್ಷದಿಂದ ನಾನೊಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಶುರು ಮಾಡಿದ್ದೀವಿ. ಅದು ನನಗೆ ತುಂಬ ಖುಷಿ ಕೊಡೋ ವಿಚಾರ. ಅದರಲ್ಲಿ ಸೊಲಿನತೆ ಮಕ್ಕಳು, ADHD, ಹೈಪರ್ ಆಕ್ಟಿವ್ ಇರ್ತದೆ. ಮಗು 1 ನಿಮಿಷ ಸುಮ್ಮನೆ ಕಂಟಿನ್ಯೂ ಜಿಗಿದವಳು, ಕಂಟಿನ್ಯೂ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಬೇಕು. ಆ ಮಗು ಹೆಂಗೆ ಓದಿಸ್ತೀರಿ ನೀವು? ಯಾವ ಕೆಲಸ ಮಾಡೋಕ್ಕಾಗತ್ತೆ? ಸೊ ADHD ಅದು. ಸೊಲಿನತೆ ಅಂದರೆ ಅದು ಆಟಿಸಮ್ ಮತ್ತು ಅವ್ರಿಗೆ ಹೇಗೆ ಮಾತಾಡಬೇಕು ಗೊತ್ತಾಗೋದಿಲ್ಲ. ಆ ಆಟಿಸಮ್ ಮಕ್ಕಳಿಗೆ ಹೆಂಗೆ ಮಾತಾಡಬೇಕು, ಹೆಂಗೆ ಜನರುಗಳ ಸಂಪರ್ಕ ಮಾಡಬೇಕು ಅನ್ನೋದು ಬೇರೆ ಥೆರಪಿ ಇರ್ತದೆ. ಸೊ ವಾರಕ್ಕೆ 3 ದಿವಸ, 1 ವರ್ಷ, 2 ವರ್ಷ, 3 ವರ್ಷಗಟ್ಟಲೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇದೆ ಇಲ್ಲಿ. ಸೊ ಸಾಕಷ್ಟು ಆಟಿಸಮ್ ಮಕ್ಕಳು, ADHD ಮಕ್ಕಳು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಫಿಸಿಯೋಥೆರಪಿ, ಯಾವ ಮಕ್ಕಳಿಗೆ ಹುಟ್ಟಿದಾಗ ತೊಂದರೆ ಆಗಿ ಮಿದುಳಿಗೆ ರಕ್ತ ಸಪ್ಲೈ ಕಡಿಮೆ ಆಗಿ ಮಕ್ಕಳ ಫಿಸಿಕಲ್ ಡೆವಲಪ್ಮೆಂಟ್ ಕಡಿಮೆ ಆದ ಫಿಸಿಯೋಥೆರಪಿ ಇದೆ. ಆಮೇಲೆ ಇಲ್ಲಿ ಸ್ಪೀಚ್ ಥೆರಪಿ, ಅಂದರೆ ಯಾವ ಮಕ್ಕಳಿಗೆ ಲೇಟಾಗಿ ಮಾತು ಬರುತ್ತೆ, ಬುದ್ಧಿ ಸರಿ ಇರುತ್ತೆ, ಆಗ ಸ್ಪೀಚ್ ಥೆರಪಿ, ಅದು ಕಿವಿ ಕೇಸ್ ಅಂದರೆ ಅದು ಕೇಳುವಂಥ ಮಷಿನ್ ಕೊಟ್ಟು ಮಾತು ಕಲಿಸ್ತೀವಿ. ಆಮೇಲೆ ಇತ್ತಿತ್ತಲಾಗಿ ರೀಸೆಂಟಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಮಗು ಹುಟ್ಟಂದಿನಿಂದ ಶ್ರವಣ ತೋರಿಸಿದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡೋ ವ್ಯವಸ್ಥೆನೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ದಿನಗಳಲ್ಲಿ ನಮ್ಮ ತಾಯಿಯವರ ಹೆಸರಿಂದ ಒಂದು ಉಚಿತ ರೆಡ್ ಕ್ರಾಸಿಂದ ಒಂದು ಉಚಿತ ಶ್ರವಣ ಕೇಂದ್ರ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್ಕಾರದ ಒಂದು ನಿರ್ದೇಶನ ಇದೆ, ಅದನ್ನು ಪಾಲಕರು ಪಾಲಿಸಬೇಕು. ಯಾವುದೇ ಮಗು ಹುಟ್ಟಿದ ತಕ್ಷಣ ಅದನ್ನು OAE ಅಂತೀವಿ, ಅಂದರೆ ಶ್ರವಣ ತಪಾಸಣೆ ಆಗಲೇಬೇಕು. ಇದು ಗೌರ್ಮೆಂಟ್ ರೂಲ್ ಇದೆ. ಅದನ್ನು ಭಾಳಷ್ಟು ಜನ ಪಾಲಿಸ್ತಾ ಇಲ್ಲ. ನಮ್ಮ ಸಿವಿಲ್ ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದಾರೆ, ನಮ್ಮಲ್ಲಂತೂ ನಾವು ಮಾಡೇ ಮಾಡ್ತೀವಿ. ಸೊ ಸ್ವಲ್ಪ ದಿನಗಳಲ್ಲಿ ನಾವು ಒಂದು ಸೆಂಟರ್ ಸ್ಟಾರ್ಟ್ ಮಾಡಿ ಅದನ್ನು DC ಅವರು ಕೂಡ ಮಾತಾಡಿದ್ದೀನಿ. ಸೊ ಕಂಪಲ್ಸರಿ ಏನು, ನಾವು ಹುಟ್ಟಿದ ಮಗು ನಾವು ಗುರ್ತಾತಂದ್ರೆ ಅದು 1-2 ವರ್ಷ ಒಳಗಾಗಿ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡ್ಬೋದು. 2 ವರ್ಷ ಆದಮೇಲೆ ಸಕ್ಸಸ್ ರೇಟ್ ಕಡಿಮೆ ಇದೆ. ಮೊದಲು 3 ವರ್ಷ ತನಕ ಮಾಡ್ತೀವಿ. ಈಗ ಸರ್ಕಾರದವರು ಕಾಕ್ಲಿಯರ್ ಇಂಪ್ಲಾಂಟ್ ಫ್ರೀಯಾಗಿ ಕೊಡ್ತಾರೆ. ಸೊ ಬಟ್ ನಾವು ಗುರುತಿಸ್ಬೇಕಲ್ಲ ಆ ಮಗುನ. ಹೌದು, ಯಾರಿಗೆ ಇದನ್ನು ಇಂಪ್ಲಾಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಇದೇ ದೇಶದಲ್ಲಿ ಈಗ ಒಂದು ಒಳ್ಳೆ ಉತ್ಕೃಷ್ಟ ದರ್ಜೆಯ ಡೆಫ್ ಆ್ಯಂಡ್ ಡಮ್ ಸ್ಕೂಲು ಆಗಲೇ ಫೌಂಡೇಶನ್ ಹಾಕಿದ್ದೀವಿ. ಸರ್ಕಾರದವರು ಜಮೀನು ಸ್ಥಳ ಕೊಟ್ಟಿದ್ದಾರೆ. ಸುಕೂನ್ ಹಿಂದಿನ ಬಾಜು ಆಗಲೇ ಫೌಂಡೇಶನ್ ಹಾಕಿದ್ದೀವಿ.
ಡಫ್ ಆ್ಯಂಡ್ ಡಮ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಓ ಸೂಪರ್. ರೆಡ್ ಕ್ರಾಸಿಂದ. ಅಂದರೆ ಮಕ್ಕಳ ಆರೋಗ್ಯದಲ್ಲಿ ಎಲ್ಲದರಲ್ಲೂ ನೀವು ಹೌದು. ಇದಾಗಿದ್ದೀರಿ. ಫಾರ್ ಎಕ್ಸಾಂಪಲ್ ಹೃದಯ ಈಗ 2001 ಮುಂಚೆ ನಾವು ಮಗುನ ತಪಾಸ್ ಮಾಡಿದಾಗ ಹೃದಯ ದೋಷ ಇದ್ದರೆ ಆಯ್ತು ರೀ, ಅಲ್ಲಿ ಬೆಂಗಳೂರು ಪುಟ್ಪತ್ತಿಗೆ ಹೋಗ್ರಿ, ಪಾಳೆ ಹಚ್ಚ್ರಿ, ದಿಲ್ಲಿಯಿಂದ ಒಂದು ಟೀಮ್ ಬರ್ತದೆ, ನಿಮ್ಮ ಲಕ್ಕು. ಸಿಂಪಲ್, ಕಾಂಪ್ಲಿಕೇಟೆಡ್ ಸಿಂಪಲ್. ಆಯಿತು, ಇನ್ನೊಂದು ಮಗು ಹಳಿ ಅಂತ, ಇನ್ನೊಂದು ಮಗು ಅಂತ ಹೇಳ್ತಿದ್ವಿ. 2002ರಲ್ಲಿ ಕಲರ್ ಡ್ರಾಪ್ಲ ತೊಗೊಂಡು ದೇವಿ ಶೆಟ್ಟಿಯವ್ರ ಮನೆ ಇನಾಗ್ರೇಷನ್ ಮಾಡಿ ಅವ್ರು ಅಂದ್ರು ನನಗೆ, ಬಿದಿರಿ ಇದು ನಿನಗೆ ಹೆಂಗೆ ವರ್ಕೌಟ್ ಆಗುತ್ತೆ, ತುಂಬ ಕಾಸ್ಟ್. ನಾನು ಹೇಳಿದೆ ನನಗೆ ಗುರ್ತು, ಬಟ್ 100 ಜೀವನ ಉಳಿಸ್ತೀವಿ ನೋಡಿರಿ. 2002 ಕಲರ್ ಡ್ರಾಪ್ ತೊಗೊಂಡ್ಮೇಲೆ ಡಯಾಗ್ನೋಸಿಸ್ ಆಯಿತು, ಆ ವಾಜಪೇಯಿ ಸ್ಕೀಮ್ ಬಂತು, ಆಯುಷ್ಮಾನ್ ಯಶಸ್ವಿನಿ ಬಂತು. ಆ ಸ್ಕೀಮ್ ನಡಿಯಲ್ಲಿ ಸಾವಿರಾರು ಮಕ್ಕಳು ಆಪ್ರೇಷನ್. ಸೂಪರ್. ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 8 ವರ್ಷದಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳಿಗೆ ಹೃದಯ ರಂಧ್ರಗಳನ್ನು ಕ್ಲೋಸ್ ಮಾಡಿದ್ದೀವಿ, ಆಪ್ರೇಷನ್ ಮುಖಾಂತರ ಕ್ಲೋಸ್ ಮಾಡಿದ್ದೀವಿ. ನಂದು ಇಂಡಿಯಾದಲ್ಲೇ ನಾವು ಟೈರ್ 3 ಸಿಟಿ ಅಂತೀವಿ ನಾವು. ಟೈರ್ 3 ಸಿಟಿಯಲ್ಲಿ ಈ ಥರದ ಸರ್ಜರಿ ಮಾಡುವಂಥ ಇದು ಏಕೈಕ ಕೇಂದ್ರ ಇದೆ ಅಂತ ಜನರ ನಂಬಿಕೆ. ಸೂಪರ್ ಸೂಪರ್ ಸೂಪರ್. ಅಂದರೆ ಡಾಕ್ಟರ್, ಇವಾಗ ಮಕ್ಕಳ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಡಾಕ್ಟರ್ ಬಿದಿರಿ ಅಶ್ವಿನಿ ಹಾಸ್ಪಿಟ್ಲಿಗೆ ಬಂದರೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಮಾತು ನೀವು ಹೇಳ್ತಾ ಇದ್ದೀವಿ. ಹೌದು. ಸೂಪರ್. ಆಮೇಲೆ ನಮ್ಮದು ಟ್ರಸ್ಟ್ ಇದೆ, ಬಡ ಮಕ್ಕಳಿಗೆ ಇದರಲ್ಲಿ ಟ್ರಸ್ಟಿಂದ ಕೆಲವೊಂದು ತಪಾಸಣೆಗಳ ಟ್ರಸ್ಟಿಂದೇ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಬಯೋಫಾರಿನ್ ಟೆಸ್ಟ್ ಇರುತ್ತೆ, ನಮ್ಮ ಇವ್ರು ಹೇಳ್ತಾರೆ, ಸರ್ ಇದು ಬಯೋಫಾರಿನ್ ಟೆಸ್ಟ್ ಅವ್ರು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, 13,000 ಆಗುತ್ತೆ ಅದು ಟೆಸ್ಟ್. ಎಷ್ಟೋ ಮಕ್ಕಳಿಗೆ 13,000 ನಾನು ಟ್ರಸ್ಟಿಂದ ಕೊಡ್ತೀವಿ. ಆ ಟ್ರಸ್ಟ್ ಇದೆ ನಮ್ಮದು. ಟ್ರಸ್ಟಿಂದ ನರ್ಸಿಂಗ್ ಸ್ಕೂಲು, ಕಾಲೇಜು ಎಲ್ಲ ಇದೆ. ಸೊ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಇದು ಮತ್ತು ನಮ್ಮ ದಿವಂಗತ ನಮ್ಮ ಅಣ್ಣವ್ರ ಹೆಸರಲ್ಲೇ ತೆಗ್ದೇನೆ, ಅದು ಟ್ರಸ್ಟಿಂದ ನಡೀತೀವಿ. ಇದೇನು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್, ಈಗ ನಾವು ಈ ಫ್ಲೋರ್ನಾಗ ಕುಂತೀವಲ್ಲ, ನಾವು ಹೋಗೋ ಮುಂದೆ ತಾವು ನೋಡ್ಕೊಂಡು ಹೋಗ್ಬೋದು. ಅದು ನನಗೆ ಇತ್ತಿತ್ತಲಾಗಿ ತುಂಬ ಖುಷಿ ಕೊಡೋ ವಿಚಾರ ಅಂದರೆ ಒಂದು ಚೈಲ್ಡ್ ಡೆವಲಪ್ಮೆಂಟ್. ಆಮೇಲೆ ನಾನು ಟೆನ್ನಿಸ್ ಕೋರ್ಟು, ನಾನು ಆಸ್ಪತ್ರೆಯಿಂದನೇ ಟೆನ್ನಿಸ್ ಕೋರ್ಟ್ ಮಾಡಿದ್ವಿ. ಈ ವಯಸ್ಸಿಗೂ ನಾನು ರೆಗ್ಯುಲರ್ ಟೆನ್ನಿಸ್ ಆಡ್ತೇನೆ. ವಾಕಿಂಗು, ಯೋಗ, ಪ್ರಾಣಾಯಾಮ. 72 ವರ್ಷ ನನಗೆ. ಇನ್ನೂ ನಾನು ಬೆಳಿಗ್ಗೆ 6:30 ರಾತ್ರಿ 8:00 ಕಂಟಿನ್ಯೂ ಕೆಲಸ ಮಾಡ್ತೀನಿ. ಡಾಕ್ಟರ್, ಈಗಾಗಲೇ ಹೇಳಿದ್ರಿ ನೀವು 200 ಬೆಡ್ಡಿನ ಹಾಸ್ಪಿಟ್ಲ್. ಈ 200 ಬೆಡ್ ಹಾಸ್ಪಿಟ್ಲಲ್ಲಿ 120 ಮಕ್ಕಳಿಗಾಗಿ ಇರ್ತಕ್ಕಂಥದ್ದು, ಇನ್ನು 80 ಬಂದು ಮಲ್ಟಿ ಸ್ಪೆಷಾಲಿಟಿ. ಸೊ ಈ ಮಲ್ಟಿ ಸ್ಪೆಷಾಲಿಟಿಲಿ ಏನೆಲ್ಲ ಸೌಲಭ್ಯಗಳು ಇರುತ್ತೆ ಡಾಕ್ಟರ್? ಈ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಮೊದಲು ದೊಡ್ಡವರಿಗಾಗಿ ಫಿಸಿಷಿಯನ್ ಸೌಲಭ್ಯ, ದೊಡ್ಡವ್ರದ್ದು ಲ್ಯಾಪ್ರೋಸ್ಕೋಪಿ, ಎಲ್ಲ ಥರದ ಲ್ಯಾಪ್ರೋಸ್ಕೋಪಿ ಸರ್ಜರಿ, ಉತ್ಕೃಷ್ಟ ದರ್ಜೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೀವಿ. ಓಕೆ. ಆಮೇಲೆ ಹೆಣ್ಣು ಮಕ್ಕಳಿಗಾಗಿ ಸಿಜೇರಿಯನ್ನು, ನಾರ್ಮಲ್ ಡೆಲಿವರಿ, ಆಮೇಲೆ ಅಡಲ್ಟ್ ಇಂಟೆನ್ಸಿವ್ ಕೇರ್ ಇದೆ. ಆಮೇಲೆ ನಾವು ಇಲ್ಲಿ ಅಡಲ್ಟದ್ದು ಬೈಪಾಸ್ ಸರ್ಜರಿ ಮಾಡ್ತೀವಿ. ದೊಡ್ಡವರು ಎಲ್ಲ ಥರದ ಸರ್ಜರಿ ಇನ್ಕ್ಲೂಡಿಂಗ್ ಹಾರ್ಟ್ ಸರ್ಜರಿ ಇಲ್ಲಾಗುತ್ತೆ. ಆರ್ಥೋಪೆಡಿಕ್ಕು, ಎಲುವು ಕೀಲು ಸರ್ಜರಿ, OBG, ENT, ಕಿವಿ ಮೂಗು ಅಂತ ಎಲ್ಲ ಥರದ ಸರ್ಜರಿ ಮಾಡ್ತೀವಿ. ವಿಶೇಷವಾಗಿ ಅಂದರೆ ನಮ್ಮ ಆಸ್ಪತ್ರೆ ಪ್ರಸಿದ್ಧ ಆಗಲಿಕ್ಕೆ ಕಾರಣ ಮಕ್ಕಳಲ್ಲಿ ಈ ಬ್ರಾಂಕೋಸ್ಕೋಪಿ, ವೈಬ್ರೋಟಿಕ್ ಬ್ರಾಂಕೋಸ್ಕೋಪಿ ಮಾಡಿಬಿಟ್ಟು ಪರವಸ್ ಕಂಡು ಹಿಡಿದು ಸುಮಾರು ನೀವು 25-30 ವರ್ಷದಲ್ಲಿ 1000ಕ್ಕಿಂತ ಹೆಚ್ಚು ಪರವಸ್ತುಗಳನ್ನು ಮಕ್ಕಳ ಇದನ್ನು ತಂದೀವಿ. ಈಗ ದೊಡ್ಡವರ ಕಿವಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಎಲ್ಲ ಥರದ ಟಿಂಪೆನೋಪ್ಲಾಸ್ಟಿ ಇರ್ಬೋದು, ಮ್ಯಾಸ್ಟೆಡ್ ಸರ್ಜರಿ ಇರ್ಬೋದು. ಸೊ ದೊಡ್ಡವರಲ್ಲಿ ಕೂಡ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಜನರು ಉಪಯೋಗ ಪಡ್ಬೋದು. ಅಲ್ಲಿಗೆ ಮಕ್ಕಳಂತ ಏನಿಲ್ಲ ಇವಾಗ ಆಲ್ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಬರ್ಬೋದು, ಎಲ್ಲರಿಗೂ ಇಲ್ಲಿ ಸೊಲ್ಯೂಷನ್ ಇದ್ದೇ ಇದೆ. ಆರೋಗ್ಯದ ಭಾಗ್ಯ ಸಿಗುತ್ತೆ ಅಂತ ಮಾತನ್ನ ನೀವು ಹೇಳ್ಬೋದು. ಥ್ಯಾಂಕ್ ಯು. ಇದಾಗಿತ್ತು ವಿಜಯ ಕರ್ನಾಟಕದ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಮಕ್ಕಳ ಮತ್ತು ತಾಯಿಯ ಆರೋಗ್ಯ ಏನೇ ಸಮಸ್ಯೆ ಆಗಿದ್ರೂ ಕೂಡ ಡಾಕ್ಟರ್ ಬಿದಿರಿ ಅಶ್ವಿನಿ ಹಾಸ್ಪಿಟಲ್ ವಿಜಯಪುರಕ್ಕೆ ಬಂದು ನಾವು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.